ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಒಳ್ಳೆಯ ರೆಸಿಪಿ. ಯಾವ ರೆಸಿಪಿ? ಈರುಳ್ಳಿ ರೈಸ್. ಇವತ್ತು ಅದ್ಭುತವಾಗಿರೋ ಒಂದು ಎಕ್ಸ್ಪೆರಿಮೆಂಟ್. ಇದಕ್ಕಿಂತ ಮೊದಲು ನೀವು ಮಾಡಿದ್ರಾ? ಮಾಡಲಿಲ್ಲ. ಇವತ್ತು ಇದಕ್ಕಿಂತ ಮಾಡಲಿಲ್ಲ, ನಾ ಕೂಡ ಮಾಡಲಿಲ್ಲ. ನಾ ಮಾಡೋದು ಬಿಡಿ. ನೀವು ಮಾಡಿ, ನೀವು ಚಂದ ಮಾಡ್ತೀವಿ. ನಾ ಹೇಳ್ಕೊಡ್ತೇವೆ ಈರುಳ್ಳಿ ರೈಸ್, ಸ್ಪೆಷಲ್ ರೈಸ್. ಹೀಗೆ ಇವತ್ತು ಎಕ್ಸ್ಪೆರಿಮೆಂಟ್ ಒಳ್ಳೇದಾದ್ರೆ ಮತ್ತೆ ನೀವು ಕೂಡ ಮಾಡಿ ಅಂತ. ಒಳ್ಳೇದ ನಾವು ರೆಸಿಪಿ ಮಾಡ್ತೇವೆ. ಒಳ್ಳೇದಾದ್ರೆ ಮಾಡಿ ಈರುಳ್ಳಿ ರೈಸ್ ಮಾಡ್ತೇವೆ. ಒಳ್ಳೇದಾದ್ರೆ ನೀವು ಸೈನ್ ಮಾಡಿ, ನಾವು ಈಗ ತೋರಿಸಿಕೊಡ್ತೇವೆ ಹೇಗೆ ಮಾಡೋದು. ಯಪ್ಪ ಕಮಾನ್, ಹಾಗೆ ಹೇಳ್ಬೇಕು ನೀವು. ಈಗ ಕಲ್ತ್ರಿ ಹಾಗೆ ಹೇಳ್ತಾ ಹೋಗ್ಬೇಕು ಆಯ್ತಾ. ಈಗ ಆದ ನಂತರ ಮೊದಲಿಗೆ ಏನೆಲ್ಲ ಐಟಮ್ ಉಂಟಂತ ಹೇಳಿ. ಏನೆಲ್ಲ ಐಟಮ್ ಉಂಟಂತ? ಒಳ್ಳೆ ಐಟಮ್ ಉಂಟು. ಬನಲೆ ಉಂಟು ಅಲ್ಲಿ ಮೇಲ್ಗಡೆ. ಇದು ಬನಲೆ ಅಲ್ಲ, ಅದು ಅದಕ್ಕೆ ಒಂದು ಪಾತ್ರೆ ಹೇಳು. ಪಾತ್ರೆ ಉಂಟು. ನಂತರ ಒಳಗೆ ಇಡುದು ಉಂಟು. ಆದ್ರೆ ಎಂತೆಲ್ಲ ಐಟಮ್ ಉಂಟು ಅಂತ ಹೇಳಿದ್ರು. ಒಳಗೆ ಇಡುದು ಉಪ್ಪು ಎಂತ ರುಚಿ ಬೇರೆ ಇಲ್ಲ. ಮತ್ತೆ ಸಾಸಿವೆ, ಒಗ್ಗರಣೆಗೆ ಸಾಸಿವೆ ಎರಡು ಸ್ಪೂನಾ? ಮತ್ತೆ 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 ಇಲ್ಲ ನೋಡಿ, ಜೀರಿಗೆ. ಜೀರಿಗೆ. ಮತ್ತೆ ಎಷ್ಟು ನೀರುಳ್ಳಿ? ಒಂದು ಈರುಳ್ಳಿ. ನಂತರ ಬೇಸು, ಸ್ವಲ್ಪ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು. ಮತ್ತೆ ಬೆಲ್ಲ ಒಂದು ತುಂಡು. ಮತ್ತೆ ಹಣ್ಣಿನ ರಸ. ಮತ್ತೆ ಎಷ್ಟು ರೈಸ್? ಒಂದು ಲೋಟದಷ್ಟು ಅಕ್ಕಿಯಷ್ಟು ರೈಸ್ ಮಾಡ್ಬೇಕು ಗೆಳೆಯರೆ. ಇದು ಅಂದ್ರೆ ನಿನ್ನೆ ಉಳಿದದ್ದು ರೈಸ್ ನಿಂದ ಕೂಡ ಮಾಡ್ಲಿಕ್ಕೆ ಆಗ್ತದೆ. ನಿನ್ನೆ ಸಹ ಮಾಡ್ಲಿಕ್ಕೆ ಆಗ್ತದೆ ಉಳಿದ. ಆದ್ರೆ ನಾವು ಇವತ್ತು ನಾವು ಮಾಡಿದ್ದು ರೈಸ್ ಒಂದು ಲೋಟ ರೈಸ್. ಹೀಗೆ ಹೇಳಿ, ಹುರ್ರೇ ಹೇಳಿ ಮಾರೆ. ಈಗ ಶುರು ಮಾಡ್ತೇವೆ. ಈಗ ಸ್ಪೆಷಲ್ ಆಗಿ ಮೊದಲಿಗೆ ಪಾತ್ರೆಯನ್ನು ಇಡ್ಬೇಕು ಗೆಳೆಯರೆ. ಪಾತ್ರೆಯನ್ನು ಇಟ್ಟ ನಂತರ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕ್ಲಿಲ್ಲ ಮಾಡ್ಲಿಕ್ಕೆ ಆಗ್ತದೆ? ಎಣ್ಣೆ ಹಾಕದೆ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ಎಂತ ಹೇಳ್ತೀವಿ, ಸ್ವಲ್ಪ ಒಳ್ಳೆ ಆಗ್ತದೆ. ಎಣ್ಣೆ ಹಾಕದೆ ಕೂಡ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಪರಿಮಳ ಆಗ್ತದೆ. ಎಣ್ಣೆ ಹಾಕದೆ ಕೂಡ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ? ಆಗ್ತದೆ, ಆದ್ರೂ ಸಹ ಸ್ವಲ್ಪ ಹಾಕಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ. ಅಲ್ಲ ಮಾರೆ, ಪಾತ್ರೆ ಅಡಿಯಲ್ಲಿ ಇದಾಗುದಿಲ್ವಾ, ಕರಿ ಹಿಡಿಯುದಿಲ್ವಾ ಎಣ್ಣೆ ಹಾಕ್ಲಿಲ್ಲದ್ರೆ? ಹಾಗೆ ಸೀದೋಗುದಿಲ್ವಾ ಪಾತ್ರೆ ಎಣ್ಣೆ ಹಾಕ್ಲಿಲ್ಲದ್ರೆ? ಹೌದಲ್ವಾ? ಸ್ವಲ್ಪ ಕಾಯ್ಬೇಕಲ್ಲ, ಸ್ವಲ್ಪ ಎಣ್ಣೆ ಕಾಯ್ಬೇಕು. ಬಣ್ಣ ಎಷ್ಟು? ಒಂದು 2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿದ್ರೆ. ಎಷ್ಟು ಹಾಕಿದ್ರಿ? ಎಷ್ಟು? 1 2 3 4 ಸ್ಪೂನ್ ಹಾಕಿದ್ದೇನೆ. 4 ಸ್ಪೂನ್ ಹಾಕಿದ್ರೆ ನೋಡಿ, ಅವರೆಲ್ಲ ಅಂದಾಜಿಗೆ ಆಗುದು. ನೀವು 4 ಸ್ಪೂನ್ ಹಾಕಿ, ಖಾಲಿ 4 ಸ್ಪೂನ್ ನೋಡಿ, ಅದು ಅಳೆ ತೆಗ್ಲಿಕ್ಕೆ ಆಗುದಿಲ್ಲ. 4 ಸ್ಪೂನ್ ಅಂತ ಹೇಳಿದ್ರೆ ಆದ ನಂತರ ಈಗ ಮೊದಲಿಗೆ ಎಂತ ಹಾಕ್ತೀರಿ? ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಿ, ರುಚಿಗೆ ತಕ್ಕ. ಮತ್ತೆ ನಾವು ಸ್ವಲ್ಪ ಹಾಕಿದ್ದೇವೆ 4. ಆಯ್ತು, ಧನ್ಯವಾದಗಳು. ಈಗ ಸಾಸಿವೆ 2 ಸ್ಪೂನು. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ಬೇಕು. ನೋಡಿ, ಚಟಪಟ ಅಂತ ಹೊಳಿಲಿಕ್ಕೆ ಶುರು ಆಯ್ತು. ಸ್ಲೋದಲ್ಲಿ ಇಡಬೇಕು. ಅದು ಎಣ್ಣೆ ಇದಾಗ್ತದೆ. ಹೀಗೆ ಹೇಳಿ ಹೌಲ ಹಾಕುವಾಗ ಹೇಳ್ಬೇಕು, ಹೌಲ. ಈಗ ನೋಡಿ, ಆ ಜೀರಿಗೆಯನ್ನು ಹಾಕಿದ್ದಾರೆ. 2 ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ತಾರೆ. ಆದ ನಂತರ ಎಂತಾಯ್ತು, ಸ್ವಲ್ಪ ಹಾಗೆಲ್ಲ ನಿಲ್ಲಿ ಬೇವಿನ ಸೊಪ್ಪನ್ನು ಹಾಕಿ. ಬೇವಿನ ಸೊಪ್ಪು ಆದ ನಂತರ ಕರ್ಚಿ ಸೀದೋಗ್ಬಾರ್ದು. ಈಗ ಇಷ್ಟ ಆದ ನಂತರ ಈಗ ಈರುಳ್ಳಿಯನ್ನು ಹಾಕ್ತಾರೆ. ಒಂದು ಈರುಳ್ಳಿಯನ್ನು ಹಾಕಿದ್ರು. ಒಳ್ಳೆ ಫ್ರೈ ಮಾಡಿದ್ದಾರೆ, ಚಂದ ಫ್ರೈ ಆಗಬೇಕು. ಚಂದ ಮಾಡಿ ಫ್ರೈ ಮಾಡಬೇಕು. ಒಳ್ಳೆ ಫ್ರೈ ಆಗಬೇಕು. ಒಳ್ಳೆ ಫ್ರೈ ಮಾಡಬೇಕು. ಹೀಗೆ ಹೇಳಿ, ಹೌಲ ಹೇಳಿ ಮಾರ. ಹೌಲ ಈರುಳ್ಳಿ ಗೆಳೆಯರೆ, ಅದ್ಭುತವಾಗಿರುವಂತ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಾಯ್ಬೇಕು. ಎಂತ? ಈರುಳ್ಳಿ ರೈಸ್ ಬಾತ್. ಈಗ ಅದ್ಭುತವಾಗಿರುತ್ತೆ. ಈರುಳ್ಳಿ ರೈಸ್ ಮಾಡ್ತೇವೆ. ತಕ್ಷಣ ನಿಮಗೆ ಟಿಫಿನ್ ಬಾಕ್ಸಿಗೆ, ಕೆಲ್ಸಕ್ಕೆ ಹೋಗೋರಿಗೆ, ಬೆಳಿಗ್ಗೆ ಟಿಫಿನಿಗೆ ಒಳ್ಳೆ ಮಾಡ್ಬೋದು ನೀವು ಈರುಳ್ಳಿ ರೈಸ್. ಜಾಸ್ತಿ ಎಂತಸಿಲ್ಲ, ಮೆಟೀರಿಯಲ್ ಅಂದ್ರೆ ಎಲ್ಲ ಮನೆಯಲ್ಲಿ ಇರುವಂತ ವಸ್ತುಗಳಿಂದನೇ ಅದ್ಭುತವಾಗಿ 5 ನಿಮಿಷದಲ್ಲಿ ಮಾಡ್ಬೋದು. 5 ನಿಮಿಷದಲ್ಲಿ ಮಾಡೋದು. ನಮ್ದು ವಿಡಿಯೋ ಮಾತ್ರ 10 ನಿಮಿಷ ಆಗ್ತದೆ, ಯಾಕಂದ್ರೆ ನಾವು ಸ್ಲೋ ಮಾಡ್ತೇವೆ. ನೀವು ಸ್ಪೀಡ್ ಕೂಡ ಮಾಡ್ಕೊಳ್ಬೋದು ಗಿಡ. ಈಗ ಈರುಳ್ಳಿ ಬಣ್ಣ ಕೆಂಪಾಗ್ತಾ ಬಂದಿದ. ಕೆಂಪಾಗಿ ಕಪ್ಪಾಗ್ಬಾರ್ದು. ಮಸ್ತ್ ಕಪ್ಪಲ್ಲ. ಹೌದು, ಮತ್ತೆ ಕೈ ಆಗ್ತದೆ, ಸೀದೋಗ್ತದ. ಹೌದು, ಒಳ್ಳೆ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಹೀಗೆ ಅದ್ಭುತವಾಗಿ ಫ್ರೈಯನ್ನು ಮಾಡಬೇಕು. ಚಂದ ಫ್ರೈ ಆಗಬೇಕು. ಅದು ಈರುಳ್ಳಿ ನೋಡಿ ಕೆಂಪಾಗ್ತಾ ಬಂತು. ಈಗ ಕೆಂಪಾದ ತಕ್ಷಣ ಏನನ್ನ ಹಾಕಬೇಕು? ನೆಕ್ಸ್ಟ್ ಹೌದು, ನೆಕ್ಸ್ಟ್ ಏನನ್ನ ಹಾಕಬೇಕು? ಅರಶಿನ ಹುಡಿಯನ್ನು ಹಾಕಬೇಕು.
ಅರಿಶಿನ ಹುಡಿಯನ್ನು ಹಾಕ್ಬೇಕು. ಎಂತ ಹಾಕ್ಬೇಕು? ಅರಶಿನ ಹುಡಿ 1 ಸ್ಪೂನ್, 1 ಚಿಟಿಕೆ ಅಷ್ಟು, 1 ಸ್ಪೂನ್, ಅರ್ಧ ಸ್ಪೂನ್, ನಾನು ಎಷ್ಟು ಇಟ್ಕೊಂಡಿದ್ದೇನೆ? ಅರ್ಧ ಸ್ಪೂನು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬೇಕು. ನಾನು 1 ಲೋಟ ಹಾಕ್ತೀಯಲ್ಲ, 1 ಲೋಟ ನಾನು ಅಕ್ಕಿ ಹಾಕಿದಲ್ಲ ಅದಕ್ಕೆ ಎಷ್ಟೇ ಹಾಕ್ತೇನೆ ನಾನು. ಜಾಸ್ತಿ ಬೇಕಾದ್ರೆ ಜಾಸ್ತಿ ಅನ್ನ ಮಾಡಿದ್ರೆ ಜಾಸ್ತಿ ಹಾಕ್ಬೇಕು ಅಷ್ಟೇ. ಗೊತ್ತಾಯ್ತಲ್ಲ ನಿಮಗೆ? ಈಗ ಚೆಂದಾಗಿದೆ. ಇಲ್ಲ ಹಾಕ್ಬೇಕು. ಇನ್ನು ಜಾಸ್ತಿ ಇದು ಮಾಡಬೇಡಿ, ತೂತಾಗ್ತದೆ ಪಾತ್ರೆ. ಅದು ಅಲ್ಲ ಜಾಸ್ತಿ ಹೊಡಿಬೇಡಿ, ಅಡಿಯಲ್ಲಿ ತೂತಾದ್ರೆ ಮತ್ತೆ ನೀರುಳ್ಳಿ ರೈಸ್ ಇಲ್ಲ. ಈರುಳ್ಳಿ ರೈಸ್ ಬಾತ್ ಆಗ್ತದೆ. ಒಳ್ಳೆ ಫ್ರೈ ಆಗ್ತದೆ, ಚಂದ ಫ್ರೈ ಆಗಬೇಕು. ಕಾಯ್ಬೇಕು, ಪರಿಮಳ ಬರ್ತದೆ. ಇಲ್ಲದೆ ಹಸಿ ಉಳಿತದಲ್ಲ. ಹೌದೌದು, ಹಸಿ ಉಳಿತದೆ. ಹೌದು. ಸ್ವಲ್ಪ ಸೀದೋಗ್ಬಾರ್ದು ಇನ್ನು ಕಾಯಿ ಇಲ್ಲ ಸೀದೋಗುದಿಲ್ಲ ಅಲ್ಲ, ಸೀದೋಗುದಿಲ್ಲ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಚಂದ ಆಗ್ಬೇಕಾದ್ರೆ ಚಂದಾಗಿ ಕಾಯಿಸ್ತಾ ಇದ್ದಾರೆ, ಒಳ್ಳೆ ಆಗ್ತಾ ಇದೆ. ಆದ ನಂತರ ನೋಡಿಗಳ ಬೆಲ್ಲದ ಹುಡಿ ರೆಡಿ ಆಗ್ತಾ ಉಂಟು. ಹಾಗೆ ನೋಡ್ಬೋದು ನಿಮಗೆ ಹುಣಸೆ ರಸ, ಹಾಗೆ ನಿಮಗೆ ಉಪ್ಪು, ಆದ ನಂತರ ಅರಶಿನ ಹುಡಿಯನ್ನು ಹಾಕ್ತಾರೆ. 1 ಸ್ಪೂನ್ ಅರಶಿನ ಹುಡಿಯನ್ನು ಹಾಕ್ಬೇಕು. ಅರ್ಧ ಸ್ಪೂನ್, ಸಾರಿ, 1ಗೆ ಅರ್ಧ ಹಾಕಿದ್ದಾರೆ ಅರಶಿನ. ಮತ್ತೆ ಒಂದು ಸ್ಪೂನ್ ಅಷ್ಟು ಅಚ್ಚ ಖಾರದ ಹುಡಿ, ಆಚಿಯ ಮಸಾಲ ಕೂಡ ಆಗ್ತದೆ. ಇಲ್ಲದ್ರೆ ನಿಮಗೆ ಅಡುಗೆಯ ಅದ್ಭುತವಾಗಿರುವಂತಹ ಅಡುಗೆಯ ಪರಿಮಳ ಬರೋದಲ್ಲ ಮಾರೆ, ಅಡುಗೆಯ ಸಾಂಬಾರ್ ಹುಡಿ ಕೂಡ ಆಗ್ತದೆ ಗೆಳೆಯರೆ. ಅದನ್ನು ಕೂಡ ಹಾಕ್ಬೋದು. ಮತ್ತು ಧನಿಯಾ ಹುಡಿ ಕೂಡ ಹಾಕ್ಬೋದು. ಅಚ್ಚಕಾರದ ಹುಡಿ ಇಲ್ಲದ್ರೆ ಧನಿಯಾ ಹುಡಿ ಕೂಡ ಹಾಕ್ಬೋದು. ಜೀರಿಗೆ ಹುಡಿ ಕೂಡ ಹಾಕ್ಬೋದು. ಅಚ್ಚಕಾರದ ಹುಡಿ ಬೇಕಂತನೇ ಇಲ್ಲ. ಅದ್ಭುತವಾಗಿದೆ ನೋಡಿ. ಈಗ ಆಚಿಯವರದ್ದು ನಾವು ಖಾರ ಹೇಳೋದೇ ಬೇಡ. ಹೇಗೆ ಉಂಟು ಆಚಿ ಮಸಾಲ ಖಾರ, ಹೇಗೆ ಉಂಟು ಅದು ಸ್ಟ್ರಾಂಗ್ ಖಾರ ಮಾರೆ. ಆಚಿ ಅದು ಗೊತ್ತಾಗ್ತದೆ ಪ್ಯೂರ್ ಅಂತ, ಇಲ್ಲದ್ರೆ ಖಾರ ಬರುದಿಲ್ಲ ಬೇರೆ ಎಲ್ಲ. ಈಗ 1 ಸ್ಪೂನು ಎಷ್ಟನ್ನು ಹಾಕಿ, ಸ್ವಲ್ಪ ಹಾಕಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಸ್ಪೂನನ್ನು ಹಾಕಿದ್ದಾರೆ. 1 ಸ್ಪೂನ್ ಸಲ ಅರ್ಧ ಸ್ಪೂನನ್ನು ಹಾಕಿದ್ದಾರೆ. ಸಾಕು. ಜಾಸ್ತಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೇಳ್ತಾರೆ. ಉಪ್ಪು ಜಾಸ್ತಿ ಆದರೆ ಮತ್ತೆ ನಾನು ಅದು ರಾಕಿಗೆ ಹಾಕಬೇಕು ನಮ್ಮ ಮನೆಯದು. ನೋಡಿ ಒಳ್ಳೆ ಫ್ರೈ ಆಗ್ತಾ ಉಂಟು. ಹೀಗೆ ಫ್ರೈ ಆಗಬೇಕು. ಆದ ನಂತರ ನೋಡೋದು ಗೆಳೆಯರೆ ಹುಣಸೆ ರಸವನ್ನು ಹಾಕಬೇಕು. ಆದ ನಂತರ ಬೆಲ್ಲವನ್ನು ಹಾಕಲಿಕ್ಕೆ ಹುಣಸೆ ರಸವನ್ನು ಸೇರಿಸುವವರು ಸೇರಿಸ್ಬೋದು, ಸೇರಿಸದೆ ಕೂಡ ನೀವು ಮಾಡ್ಬೋದು. ಹುಣಸೆ ರಸವನ್ನು ಹಾಕಬೇಕು, ಒಳ್ಳೆ ಕ್ರಿಸ್ಟಾಗಿ ಬರುತ್ತೆ. ಆನಂತರ ಬೆಲ್ಲವನ್ನು ಹಾಕಿ, 1 ಹುಡಿ ಮಾಡಿದಂಥ ಬೆಲ್ಲವನ್ನು ಹಾಕಿ ಗೆಳೆಯರೆ ಒಳ್ಳೆ ಮಿಕ್ಸ್ ಮಾಡಬೇಕು. ಚೆಂದಾಗಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಬಂತು. ಫ್ರೆಶ್ ಆಗಿರುವಂಥ ಈರುಳ್ಳಿ ರೈಸಿಗೆ ಅದ್ಭುತವಾಗಿರುವಂಥ ಒಂದು ಮೇಕಿಂಗ್ ಅಂತ ಹೇಳ್ಬೋದು. ನೋಡಿ ಗೆಳೆಯರೆ ಅದ್ಭುತವಾಗಿದೆ. ಏನಿದು ಎಂತ ಪರಿಮಳ ಬರ್ತದೆ ಗೆಳೆಯರೆ, ಎಲ್ಲ ಅದ್ಭುತವಾಗಿದೆ. ಈಗ ಇಲ್ಲಿ ನೋಡ್ಬೋದು ರೈಸ್ ರೆಡಿ ಮಾಡಿ ಇಟ್ಟಿದ್ದೇವೆ. ಈಗ ರೈಸನ್ನು ಹಾಕ್ತೇವೆ. ಜಸ್ಟ್ ಉಪ್ಪು ನೋಡ್ತಾ ಇದ್ದಾರೆ, ಖಾರ ನೋಡ್ತಾ ಇದ್ದಾರೆ ಹೇಗಾಗಿದೆ ಅಂತ. ಹೇಗೆ ಉಂಟು? ಚಂದ ಉಂಟು. ಎಂತ ಹೇಳ್ತೀರಾ? ಎಂತ ಹಾಕಿದ್ದು? ಚೂರು ಎಂತ ಬೇಕು? ಮೆಣಸಿನ ಹುಡಿ ಖಾರ ಆಗಿದೆ ಎಂತ? ಸ್ವಲ್ಪ ಸೇರಿಸಿ, ಮೆಣಸಿನ ಹುಡಿ ಎಷ್ಟು ಬೇಕು ಅಷ್ಟು ಸೇರಿಸಿ. ಯಾಕಂದರೆ ನಿಮಗೆ ಖಾರ ಎಷ್ಟು ಬೇಕಂತ ಗೊತ್ತಾಗಬೇಕಲ್ಲ. ಖಾರ ಆದರೆ ಮಾತ್ರ ಒಳ್ಳೆ ಆಗ್ತದೆ. ಈಗ ರೈಸನ್ನು ಹಾಕ್ತೇವೆ. ರೈಸ್ ಎಷ್ಟು ಬೇಕು ಅಷ್ಟೇ ಹಾಕಿ. ಇಲ್ಲ ಎಷ್ಟು ಬೇಕು ಅಲ್ಲ, ಅದು ಮಸಾಲಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು ರೈಸನ್ನು. ಇಲ್ಲದ್ರೆ ಅದು ನಿಮಗೆ ಮಸಾಲ ಸ್ವಲ್ಪ ಆಗಿ ರೈಸ್ ಜಾಸ್ತಿ ಆಗಿ ಮತ್ತೆ ಅದು ಈರುಳ್ಳಿ ರೈಸ್ ಆಗೋದಿಲ್ಲ ಗೆಳೆಯರೆ, ಅದು ವೈಟ್ ರೈಸ್ ಆಗ್ತದೆ. ಹೌದು, ನಾವು 1 ಲೋಟಕ್ಕೆ ಸರಿ ಆಗ್ತದೆ. ಇದು 1 ಲೋಟಕ್ಕೆ ಸರಿ ಆಗ್ತದೆ ಅಂತ ಹೇಳ್ತಾರೆ. ಹಾಕಿದ್ದಾರೆ ಗೆಳೆಯರೆ, ಎಲ್ಲ ಹಾಕ್ತಾ ಇದ್ದಾರೆ ನೋಡಿ. ಮೆಲ್ಲ ನೆಚ್ಚಿ ಆಗ್ಬೋದು. ಗುದ್ದಿ. ಈಗ ಮಿಕ್ಸಿಂಗ್ ರೆಡಿ ಆಗ್ತದೆ. ಸ್ಪೆಷಲ್ ಆಗಿದ್ದ ರೈಸ್, ಒಳ್ಳೆ ಮಿಕ್ಸಿಂಗ್ ನೋಡಿ ಗೆಳೆಯರೆ, ಅದ್ಭುತವಾಗಿದೆ. ಸ್ಪೆಷಲ್ ಆಗಿರುವಂಥ ಈರುಳ್ಳಿ ರೈಸ್. ಇದಕ್ಕೆ 2 ಮೊಟ್ಟೆ ಹೊಡೆದು ಹಾಕಿದರೆ ಫ್ರೈಡ್ ರೈಸ್. ಅದ್ಭುತವಾಗಿದೆ. ನೋಡ್ತಾ ಇದ್ರಿ ನೀವು ಹೇಗೆ ಬರ್ತಾ ಉಂಟು ನೋಡಿ. ಅನ್ನ ಸಹ ಇದು ಒಳ್ಳೆದಾಗಿದೆ, ಬಿಡಿಯಾಗಿ ಆಗಿದೆ. ಅನ್ನ ಬಿಡಿಯೇ ಮಾಡಬೇಕು. ಅನ್ನ ಬಿಡಿಯಾಗಿದೆ. ಅನ್ನ ಬಿಡಿಯಾಗಿ ಮಾಡಲಿಲ್ಲ ಅಂದರೆ ಅದು ಎಂತ ಆಗ್ತದೆ ಗೊತ್ತುಂಟು? ಪಾಯಸ ಆಗ್ತದೆ. ಅದ್ಭುತವಾಗಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಸ್ವಲ್ಪ ಅಂದರೆ ಒಂದು ಕಡಲೆಕಾಯಿಗಳನ್ನು ಯೂಸ್ ಮಾಡ್ಬೋದು. ಚಿತ್ರಾನ್ನ ಆಗ್ತದೆ.
ನೋಡಿ ಎಷ್ಟು ವಿಧ ಆಗ್ತದೆ ನೋಡಿ. ಈರುಳ್ಳಿ ರೈಸ್ ಅಲ್ಲ, ಇದ್ರಲ್ಲಿ ಕಡಲೆ ಬೀಜವನ್ನು ಹಾಕಬೇಕು, ನೆಲಗಡಲೆ ಅಲ್ಲ, ನೆಲಕಡಲೆ ಕಾಯಿಯನ್ನು ಹಾಕಬೇಕು. ಅದ್ಭುತವಾಗಿರುತ್ತೆ ನೋಡಿ. ಈಗ ಟೇಸ್ಟ್ ನೋಡುವ ಹೇಗೆ ಆಗ್ತದೆ ನೋಡುವ. ಅದ್ಭುತವಾಗಿದೆ. ಅದ್ಭುತವಾಗಿರುವಂತಹ ಈರುಳ್ಳಿ ರೈಸ್ ರೆಡಿ ಆಗಿದೆ ಗೆಳೆಯರೆ. ನೀವು ಕೂಡ ತಕ್ಷಣ 5 ನಿಮಿಷದಲ್ಲಿ ಮಾಡಿ ಹೊಟ್ಟೆ ಫುಲ್ ತಿನ್ನಿ. ಇನ್ನು ಅದ್ಭುತವಾಗಿದೆ. ಈಗ ಟೇಸ್ಟ್ ನೋಡುವ ಹೊತ್ತು ಬಂದಿದೆ. ಹೇಗೆ ಆಗಿದೆ ಈರುಳ್ಳಿ ರೈಸ್ ನಮ್ಮಂತ ಟೇಸ್ಟ್ ನೋಡೋ ಗೆಳೆಯರೆ. ಅದ್ಭುತವಾಗಿದ ಇಲ್ವಾ, ಹೇಗೆ ಆಗಿದೆ ಎಲ್ಲ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ನೋಡೋ ಗೆಳೆಯರೆ, ಈಗ ಟೇಸ್ಟ್ ನೋಡ್ತಾರೆ ಹೇಗೆ ಆಗಿದೆ ಅಂತ ನೋಡಿ ಗೆಳೆಯರೆ. ಅದ ನಂತರ ನೋಡಿ ಅದು ಹೇಗೆ ಒಂದು ಅದ್ಭುತವಾಗಿದೆ ಇಲ್ವಾ ಎಂಬುದನ್ನು ತಿಳಿಸ್ಕೊಡ್ತೇನೆ. ಸ್ಪೂನನ್ನು ಹಾಕಿ, ಇಲ್ಲದ್ರೆ ಕೈಯಿಂದ ತಿನ್ನಬೇಕಾಗ್ತದೆ. ನೋಡಿ ಗೆಳೆಯರೆ, ಸ್ಪೆಷಲ್ ಆಗಿರುವಂಥ ಈರುಳ್ಳಿ ರೈಸ್ ಫಸ್ಟ್ ನಾನು ತಿನ್ನೋದು, ಫಸ್ಟ್ ಮಾಡಿದವರು ತಿನ್ಬೇಕಂತ ಮತ್ತೆ ನಾನು ತಿನ್ನೋದಂತ. ನೋಡಿ ಗೆಳೆಯರೆ ಹೇಗೆ ಆಗಿದೆ ನೋಡುವ. ಹೇಗೆ ಚಂದ ಉಂಟ ಇಲ್ಲ ಹೇಳಿ ಕರೆಕ್ಟಾಗಿ ಹೇಗಾಗಿದೆ? ಚಂದಾಗಿದ? ಚಂದಾಗಿದೆ ಅಂತೆ. ಯಾಕಂದ್ರೆ ಒಳ್ಳೇದಾಗಿದೆ ಗೆಳೆಯರೆ, ಚಂದಾಗಿದೆ, ಒಳ್ಳೇದಾಗಿದೆ. ಈಗ ನಾವು ಟೇಸ್ಟ್ ನೋಡುವ ಹೇಗಾಗಿದೆ ಅಂತ. ನಾನು ಕೂಡ ಟೇಸ್ಟ್ ನೋಡ್ತೇನೆ ಹೇಗಾಗಿದೆ ಅಂತ ನೋಡುವ. ಇದು ಗೆಳೆಯರೆ, ನೀವು ಕೂಡ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಅರಶಿಣ, ರುಚಿಗೆ ತಕ್ಕಷ್ಟು ಎಲ್ಲ ಈಕ್ವಲ್ ಲೆವೆಲ್ ಹಾಕಿದರೆ ಖಂಡಿತವಾಗಿ ಒಳ್ಳೆ ನಮಗೆ ಆಗ್ತದೆ. ಮತ್ತು ನೀವು ಸ್ವಲ್ಪ ಜಾಸ್ತಿ ಅದೆಲ್ಲ ಹಾಕ್ಕೊಂಡು ಹೋದರೆ ಖಂಡಿತವಾಗಿ ಆಗೋದಿಲ್ಲ ಗೆಳೆಯರೆ. ಖಂಡಿತವಾಗಿ ಮನೆಯಲ್ಲಿ ಟ್ರೈ ಮಾಡಿ, ತಕ್ಷಣ ನೀವು ಮಾಡ್ಬೋದು ಈರುಳ್ಳಿ ರೈಸ್ ಅಂತ ಹೇಳ್ತೇನೆ. ಇನ್ನಷ್ಟು ಅದ್ಭುತವಾಗಿರುವಂಥ ರೆಸಿಪಿ ಒಟ್ಟಿಗೆ ಬರ್ತಾ ಇರ್ತೇವೆ ಗೆಳೆಯರೆ. ಪ್ಲೀಸ್ ವಾಚ್ ಮೈ ಚಾನಲ್ ಅಂತಾನೆ ಹೇಳ್ತೇನೆ ಗೆಳೆಯರೆ. ಕೇಳಿ ಎಂತದ್ದು ಹೇಳ್ತಾರೆ, ಬೆಲ್ ಬಟನ್ ಒತ್ತಿ ಮತ್ತೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಡು ಯು ಲೈಕ್ ಮೀ? ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಅನ್ವೇಷಣೆ ಮಾಡ್ತಾರೆ. ಇವರು ಮಾಡುದು, ನಾನಲ್ಲ, ನಾ ಹೇಳುದು ಇವರು ಮಾಡುದು. ಒಳ್ಳೆ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗುವ. ಸಿಗುವ. ಟಾಟಾ ಬಾಯ್. ಹೋಗುವ. ಬಾಯ್, ಟಾಟಾ, see you.